ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ನಲ್ಲಿ ಡಿಫ್ರೆಂಟ್ ಆಗಿರುವಂಥ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಫ್ರಮ್ ದ ಗಿವನ್ ಇನ್ಫಾರ್ಮೇಷನ್ ಫೈಂಡ್ ಔಟ್ Q2 ಅಂದರೆ ಒಂದೇ, ಮೀಡಿಯನ್ ಅಂದರೆ ಒಂದೇ. ಕ್ವಶನಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ನಾವು ಮೀಡಿಯನ್ ಅಂದರೆ Q2 ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡಿ, ಮೀಡಿಯನ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಾನು ನಿಮಗೆ ಕ್ಲಾಸ್ ಇಂಟರ್ವಲ್ ಎಲ್ಲ ಕೊಟ್ಟಾಗ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ತಿಳಿಸಿದ್ದೆ. ಬಟ್ ಈ ಪ್ರಾಬ್ಲಮಲ್ಲಿ ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಿರೋ ಆ ಥರದಲ್ಲ. ಇಲ್ಲಿ ಕೊಟ್ಟಿರುವಂಥ ಡೀಟೇಲ್ಸ್ ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಕೊಟ್ಟಿದ್ದಾರೆ. ಸೊ ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಮೀಡಿಯನ್ನ ಫೈಂಡ್ ಔಟ್ ಮಾಡಬೇಕು. ಕ್ವಶನಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನೋಡೋಣ. ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಆನ್ಸರ್ ಅನ್ನು ಅವರೇ ಕೊಟ್ಟಿದ್ದಾರೆ. ಸಮ್ ಆಫ್ ಟೂ ಕ್ವಾರ್ಟೈಲ್ ಕೊಟ್ಟಿದ್ದಾರೆ, ಡಿಫರೆನ್ಸ್ ಬಿಟ್ವೀನ್ ಟೂ ಕ್ವಾರ್ಟೈಲ್ ಕೊಟ್ಟಿದ್ದಾರೆ. ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು Q2. ಸೊ ನಾವು ಇಲ್ಲಿ ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಬೇಕು. ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಆನ್ಸರ್ ಕೊಟ್ಟಿದ್ದಾರೆ 0.35 ಅಂತ ಕೊಟ್ಟಿದ್ದಾರೆ. ನಾನು ಅದನ್ನು SKB ಅಂಡರಲ್ಲಿ ಬರ್ಕೊಳ್ತಾ ಇದ್ದೀನಿ. ದೆನ್ ಸಮ್ ಅಂತ ಕೊಟ್ಟಿರೋದನ್ನು Q3 + Q1 ಬರ್ಕೊಳ್ಬೇಕು. ಡಿಫ್ರೆನ್ಸ್ ಅಂತ ಕೊಟ್ಟಿರೋದನ್ನು Q3 - Q1 ಬರ್ಕೊಳ್ಬೇಕು. ಸಮ್ ಅಂತ ಎಷ್ಟು ಕೊಟ್ಟಿದ್ದಾರೆ? 120 ಕೊಟ್ಟಿದ್ದಾರೆ. ಸೊ Q3 + Q1 ಇರೋ ಜಾಗದಲ್ಲಿ 120 ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಫಾರ್ಮುಲಾ ಇರೋದು ಮೈನಸ್. ಸೊ -2 × Q2 ನಮಗೆ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಬೇಕು. ಡಿಫ್ರೆನ್ಸ್ ಬಿಟ್ವೀನ್ ಟೂ ಕ್ವಾರ್ಟೈಲ್ ಅಂತ ಕ್ವಶನಲ್ಲಿ ಕೊಟ್ಟಿರೋದು 40. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ Q2 ಆನ್ಸರ್ ಸಿಗುತ್ತೆ. ಸಿಂಪ್ಲಿಫೈ ಮಾಡೋದು ಹೇಗೆ ಅಂತಂದರೆ, ಇಲ್ಲಿ ಡಿವೈಡೆಡ್ ಬೈ ಇರೋ 40 ಮೇಲೆ ಹೋದರೆ ಇಂಟು 40 ಆಗುತ್ತೆ. ಡಿವೈಡೆಡ್ ಬೈ ಇರೋದು ಮೇಲೆ ಹೋದಾಗ ಇಂಟು ಆಗುತ್ತೆ. ಸೊ 40 × 0.35 ಈಕ್ವಲ್ಸ್ 120 ಮೈನಸ್ 2 × 2 Q2 ಅಂತಂದರೆ 2 × Q2 ಮಾಡಿದಾಗ 2 Q2 ಆಗುತ್ತೆ. ಸೊ 40 × 0.35 ಮಾಡಿದಾಗ 40 × 0.35 ಮಾಡಿದಾಗ ಬರುವಂಥ ಆನ್ಸರ್ 14 ಬರುತ್ತೆ. 14 ಈಕ್ವಲ್ಸ್ 120 ಮೈನಸ್ 2 Q2. ಇಲ್ಲಿರೋ -2 Q2 ಈಕ್ವಲ್ಸಿಂದ ಲೆಫ್ಟ್ ಸೈಡಿಗೆ ಬಂದಾಗ +2 Q2 ಆಗುತ್ತೆ. 2 Q2 ಈಕ್ವಲ್ಸ್ 120. ಇಲ್ಲಿರೋ +14 ಈಚೆ ಬಂದರೆ -14 ಆಗುತ್ತೆ. 2 Q2 ಈಕ್ವಲ್ಸ್ 120 - 14 ಅಂತಂದರೆ 106. Q2 ಈಕ್ವಲ್ಸ್ 106 ಡಿವೈಡೆಡ್ ಬೈ 2. ಸೊ ಫೈನಲ್ ಆನ್ಸರ್ Q2 ಈಕ್ವಲ್ಸ್ 53. ಕ್ವಶನಲ್ಲಿ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದು ಮೀಡಿಯನ್ ಅಂದರೆ Q2 ಆನ್ಸರ್ ಎಷ್ಟು ಅಂತಂದರೆ 53. ನೀವು ಇದನ್ನು ಕ್ರಾಸ್ ಚೆಕ್ ಮಾಡೋದು ಹೇಗೆ ಅಂತಂದರೆ, ಈಗ Q2 ಇರೋ ಜಾಗದಲ್ಲಿ 53 ಬರ್ಕೊಂಡು ಸೊಲ್ಯೂಷನ್ ಮಾಡಿದ್ರೆ SKB ಆನ್ಸರ್ 0.35 ಬರಬೇಕು. ಬೇಕಾದರೆ ಕ್ರಾಸ್ ಚೆಕ್ ಮಾಡಿ ನೋಡೋಣ. ಅದನ್ನು ಎಕ್ಸಾಮ್ನಲ್ಲಿ ಮಾಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನಾನು ನಿಮಗೆ ಕ್ರಾಸ್ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇರೋದು. 120 ಮೈನಸ್ 2 × Q2 ಆನ್ಸರ್ ನಾವು ಫೈಂಡ್ ಔಟ್ ಮಾಡಿರೋದು 53 ಇದೆ, ಡಿವೈಡೆಡ್ ಬೈ 40. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ 0.35 ಬಂದರೆ ನಾವು ಮಾಡಿರುವಂಥ ಸರಿಯಾಗಿದೆ ಅಂತ. ಸೊ 120 ಮೈನಸ್ 2 × 53 ಅಂದರೆ 106 ಆಗುತ್ತೆ, ಡಿವೈಡೆಡ್ ಬೈ 40. 120 - 106 ಅಂತಂದರೆ 14 ಬರುತ್ತೆ. 14 ಡಿವೈಡೆಡ್ ಬೈ 40. 14 ಡಿವೈಡೆಡ್ ಬೈ 40 ಮಾಡಿದಾಗ ಬರುವಂಥ ಆನ್ಸರ್ 0.35. ಕ್ವಶನಲ್ಲಿ ಕೊಟ್ಟಿರೋ ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಕೂಡ 0.35 ಇದೆ. ಸೊ ನೀವು ಮಾಡಿರುವಂಥ ಆನ್ಸರ್ ಸರಿಯಾಗಿದೆ ಅಂತ ಅರ್ಥ. ಕ್ವಶನಲ್ಲಿ ಮೀಡಿಯನ್ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ರು. ಮೀಡಿಯನ್ ಆನ್ಸರ್ 53. ಇದೇ ಥರನೇ ಕ್ವಶನಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಟೂ ಕ್ವಾರ್ಟೈಲ್ ಫೈಂಡ್ ಔಟ್ ಮಾಡಿ ಅಂತ ಬೇಕಾದರೂ ಕೊಡ್ಬೋದು. ಸೇಮ್ ಇದೇ ಥರನೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ ನಿಮಗೆ ಇಲ್ಲಿರೋ 120 ಈಚೆ ಬಂದರೆ ಏನಾಗುತ್ತೆ, ಡಿವೈಡೆಡ್ ಬೈ ಇರೋ 40 ಇಲ್ಲಿ ಬಂದರೆ ಏನಾಗುತ್ತೆ, ಇದೆಲ್ಲ ಗೊತ್ತಿದ್ರೆ ಈಸಿಯಾಗಿ ನೀವು ಸಮ್ ಡಿಫ್ರೆನ್ಸ್ ಏನೇ ಕೊಟ್ಟರು ಫೈಂಡ್ ಔಟ್ ಮಾಡ್ಬೋದು. ಆ ಥರದ ಪ್ರಾಬ್ಲಮನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.